ಬಂಗ್ಲೆಗುಡ್ಡೆ ಬುರುಡೆ ಪುರಾಣ ರೋಚಕ ಘಟ್ಟವನ್ನ ತಲುಪಿದ ಹಾಗೆ ಕಾಣಿಸ್ತಾ ಇದೆ. 7 ಅಸ್ಥಿಪಂಜರಗಳನ್ನ ಹಿಡಿದು ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಇದೀಗ ಈ 7 ಬುರುಡೆಗಳು ಯಾರದ್ದು ಅನ್ನೋದರ ತನಿಖೆಯನ್ನ ಮಾಡ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ಸತ್ಯ ಶೋಧನಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾದ್ರೆ ಈ 7 ಅಸ್ಥಿಪಂಜರ ಯಾರದ್ದು ಅನ್ನುವ ಸತ್ಯ ಶೋಧನೆ ಹೇಗೆ ನಡೆಯುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬಂಗ್ಲೆಗುಡ್ಡೆ ಬುರುಡೆ ಬೆನ್ನತ್ತಿದ ಎಸ್ಐಟಿ ಅಧಿಕಾರಿಗಳ ತಂಡ 7 ಅಸ್ಥಿಪಂಜರಗಳ ರಹಸ್ಯ ಭೇದಿಸಲು ಎಸ್ಐಟಿ ರಣತಂತ್ರ. ಡಿಎನ್ಎ ರಿಪೋರ್ಟ್ ಬಂದ್ರೆ ಬುರುಡೆ ಸತ್ಯ ಬಯಲಾಗುತ್ತಾ. ಬಂಗ್ಲೆಗುಡ್ಡೆ ತೋರಿಸಿದ ನಂತರ ಎಸ್ಐಟಿ ಅಧಿಕಾರಿಗಳು ಅನಾಥ ಹೆಣಗಳ ಬೆನ್ನತ್ತಿದ್ದರು. ಬಂಗ್ಲೆಗುಡ್ಡೆ ಭಾಗದಲ್ಲಿ ಯಾರನ್ನೆಲ್ಲ ಹೂಳಲಾಗಿದೆ, ಯಾರೆಲ್ಲ ಸತ್ತಿದ್ದಾರೆ ಅನ್ನೋದನ್ನ ತಡಕಾಡೋಕೆ ಶುರು ಮಾಡಿದ್ರು. ಸಣ್ಣ ಸುಳಿವನ್ನು ಬಿಡದೆ ಬಂಗ್ಲೆಗುಡ್ಡೆಯ ಬುರುಡೆ ರಹಸ್ಯದ ಬೆನ್ನತ್ತಿದ್ದರು. ಅರಣ್ಯ ಪ್ರದೇಶದಲ್ಲಿ ಹುದುಗಿ ಹೋಗಿದ್ದ ಕರಾಳ ಸತ್ಯವನ್ನ ಹೊರತರಲು ತನಿಖೆ ಚುರುಕುಗೊಳಿಸಿದ್ರು. ಯಾವುದೇ ಕಾರಣಕ್ಕೂ ಬುರುಡೆ ಹಿಂದಿನ ರಹಸ್ಯ ಮುಚ್ಚಿ ಹೋಗಬಾರದು ಅನ್ನೋ ಛಲದಲ್ಲಿ ಇಡೀ ತನಿಖಾ ತಂಡ ಕಾರ್ಯೋನ್ಮುಖವಾಗಿತ್ತು. ಆ ಬುರುಡೆ ಕೇಸಿನ ತನಿಖೆ ಇದೀಗ ಮತ್ತೊಂದು ಘಟ್ಟಕ್ಕೆ ಬಂದು ನಿಂತಿದೆ. 7 ಅಸ್ಥಿಪಂಜರಗಳ ಸತ್ಯ ಶೋಧನೆಗೆ ಮುಂದಾಗಿರೋ ಎಸ್ಐಟಿ ಅಧಿಕಾರಿಗಳು ಇದೀಗ ಹಲವರ ಡಿಎನ್ಎ ಪರೀಕ್ಷೆಗೆ ಮುಂದಾಗಿದೆ. 7 ಅಸ್ಥಿಪಂಜರಗಳ ಗುರುತು ಪತ್ತೆಗೆ ಮಹತ್ವದ ಹೆಜ್ಜೆ ಇಟ್ಟ ಎಸ್ಐಟಿ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕ 7 ಅಸ್ಥಿಪಂಜರಗಳ ನಿಖರ ಗುರುತು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಸ್ಐಟಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಣ್ಣ ಮೂಳೆಯನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿದ ಎಸ್ಐಟಿ ಅದನ್ನೆಲ್ಲ ಎಫ್ಎಸ್ಎಲ್ನವರಿಗೆ ಕಳಿಸಿದ್ದರು. ಯಾಕಂದ್ರೆ ಈ ಅಸ್ಥಿಪಂಜರಗಳ ಗುರುತು ಪತ್ತೆ ಕಾರ್ಯ ಸವಾಲಿನ ಕೆಲಸವಾಗಿದ್ದು ವಿಧಿವಿಜ್ಞಾನ ತಜ್ಞರ ಮೂಲಕ ಅದನ್ನ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿತ್ತು ಎಸ್ಐಟಿ. ಆ ಪ್ರಕಾರವಾಗಿ ಮೂಳೆಗಳ ಆಕಾರ, ಹಲ್ಲುಗಳ ವಿನ್ಯಾಸ ಹಾಗೂ ಅಕ್ಕಪಕ್ಕದಲ್ಲಿ ಸಿಕ್ಕಿರುವ ಕುರುಹುಗಳ ಆಧಾರದ ಮೇಲೆ ಮೃತರ ವಯಸ್ಸು, ಲಿಂಗ ಮತ್ತು ಶಾರೀರಿಕ ಲಕ್ಷಣಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವ ಕಾರಣ ಆ ನಿಟ್ಟಿನಲ್ಲಿ ಕಾರ್ಯ ಶುರುವಾಗಿತ್ತು. ಇದರ ನಡುವಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳು ಡಿಎನ್ಎ ಪರೀಕ್ಷೆಗೆ ಮುಂದಾಗಿದ್ದಾರೆ. 7 ಅಸ್ಥಿಪಂಜರಗಳ ಪತ್ತೆಗಾಗಿ 7 ಮಂದಿ ಶಂಕಿತರ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿದೆ. ನಾಪತ್ತೆಯಾದವರ ವಿವರ ಮಾಹಿತಿ ಕಲೆ ಹಾಕ್ತಿದೆ ಎಸ್ಐಟಿ. ಇನ್ನು ರಾಜ್ಯಾದ್ಯಂತ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಾಪತ್ತೆಯಾಗಿರುವ ವ್ಯಕ್ತಿಗಳ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸುವ ಕೆಲಸ ಕೂಡ ನಡೆಯುತ್ತಿದೆ. ಕಳೆದ 5 ವರ್ಷಗಳಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿರುವ ವ್ಯಕ್ತಿಯ ಡೇಟಾವನ್ನ ತರಿಸಿಕೊಳ್ಳಲಾಗ್ತಿದೆ. ವಯಸ್ಸು, ಲಿಂಗ, ಕಾಣೆಯಾದ ದಿನಾಂಕ, ಅವರು ತೊಟ್ಟಿದ್ದ ಬಟ್ಟೆ ಸೇರಿದಂತೆ ಪ್ರತಿಯೊಂದು ಮಾಹಿತಿಯನ್ನೂ ಜಾಲಾಡಲಾಗ್ತಿದೆ. ಆ ಮೂಲಕ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕ ಅಸ್ಥಿಪಂಜರಗಳಿಗೆ ಮ್ಯಾಚ್ ಆಗುವಂತಹ ಫೈಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗ್ತಿದೆ. ಕೇರಳಂ ಹಾಗೂ ತೆಲಂಗಾಣದಲ್ಲೂ ನಾಪತ್ತೆ ಕೇಸ್ಗಳ ಬಗ್ಗೆ ಹುಡುಕಾಟ. ಇನ್ನು ಕೇವಲ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಕೇರಳ ಹಾಗೂ ತೆಲಂಗಾಣದ ಮಿಸ್ಸಿಂಗ್ ಕೇಸ್ಗಳ ಬಗ್ಗೆಯೂ ಎಸ್ಐಟಿ ತಂಡ ಪರಿಶೀಲನೆ ನಡೆಸುತ್ತಿದೆ. ಕೇರಳಂನ ಕಾಸರಗೋಡು, ವಯನಾಡು ಹಾಗೂ ತೆಲಂಗಾಣದ ಹೈದರಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ದಾಖಲಾದ ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನು ಶೋಧಿಸಲಾಗ್ತಿದೆ. ಗಡಿ ಭಾಗದಲ್ಲಿ ಕಾಣೆಯಾದವರ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗುತ್ತಿದೆ. 8 ಕುಟುಂಬಗಳ ರಕ್ತದ ಮಾದರಿ ಸಂಗ್ರಹ. ಇನ್ನು ಡಿಎನ್ಎ ಮ್ಯಾಚ್ ಮಾಡೋ ನಿಟ್ಟಿನಲ್ಲಿ ಮಹತ್ವದ ಘಟ್ಟಕ್ಕೆ ಬಂದಿರೋ ತನಿಖಾಧಿಕಾರಿಗಳು ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರುವವರ ಪೈಕಿ ಈಗಾಗಲೇ 8 ಕುಟುಂಬಗಳ ಸದಸ್ಯರ ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ದಾರೆ. ಅವರ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿದ್ದು ಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರಗಳ ಡಿಎನ್ಎ ಜೊತೆಗೆ ಮ್ಯಾಚ್ ಆಗುತ್ತಾ ಅಂತ ಪರಿಶೀಲನೆ ನಡೆಸಲಾಗ್ತಿದೆ. ಇನ್ನೂ 9 ಕುಟುಂಬಗಳನ್ನ ಹುಡುಕಾಡುತ್ತಿದೆ ಖಾಕಿ ಪಡೆ. ಇನ್ನೂ 8 ಕುಟುಂಬಗಳ ರಕ್ತದ ಮಾದರಿಯನ್ನ ಡಿಎನ್ಎ ಪರೀಕ್ಷೆಗೆ ಕಳಿಸಿರೋ ಅಧಿಕಾರಿಗಳು ಇನ್ನೂ 9 ಕುಟುಂಬಗಳ ರಕ್ತದ ಮಾದರಿ ಸಂಗ್ರಹಕ್ಕೆ ಪ್ಲಾನ್ ಮಾಡುತ್ತಿದೆ. ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರುವ 9 ವ್ಯಕ್ತಿಗಳ ಕುಟುಂಬಗಳನ್ನು ಸಂಪರ್ಕಿಸುವ ಕೆಲಸ ನಡೆಯುತ್ತಿದೆ. ಕೆಲವರು ವಿಳಾಸ ಬದಲಾಯಿಸಿದ್ದರೆ ಮತ್ತೆ ಕೆಲವರು ಬೇರೆ ರಾಜ್ಯಗಳಿಗೆ ಗುಳೆ ಹೋಗಿದ್ದಾರೆ. ಅವರನ್ನೆಲ್ಲ ಹುಡುಕಿ ರಕ್ತದ ಮಾದರಿ ಸಂಗ್ರಹಿಸುವುದು ದೊಡ್ಡ ಟಾಸ್ಕ್ ಆಗಿದೆ. ಆದರೂ ಬೆಂಬಿಡದ ಎಸ್ಐಟಿ ಅಧಿಕಾರಿಗಳು ಆದಷ್ಟು ಬೇಗ 9 ಕುಟುಂಬಗಳ ಬ್ಲಡ್ ಸ್ಯಾಂಪಲ್ ಪಡೆಯೋ ಲೆಕ್ಕಾಚಾರದಲ್ಲಿದೆ. ಎಫ್ಎಸ್ಎಲ್ ರಿಪೋರ್ಟ್ ಮೇಲೆ ನಿಂತಿದೆ 7 ಅಸ್ಥಿಪಂಜರಗಳ ಕರಾಳ ಸತ್ಯ. ಇನ್ನು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದ 7 ಅಸ್ಥಿಪಂಜರಗಳ ರಹಸ್ಯ ಎಫ್ಎಸ್ಎಲ್ ಮತ್ತು ಡಿಎನ್ಎ ವರದಿಗಳ ಮೇಲೆ ನಿಂತಿದ್ದು ಲ್ಯಾಬ್ನಿಂದ ರಿಪೋರ್ಟ್ ಯಾವಾಗ ಬರುತ್ತೋ ಅಂತ ತನಿಖಾಧಿಕಾರಿಗಳು ಕಾಯ್ತಿದ್ದಾರೆ. ಇಡೀ ರಾಜ್ಯವೂ ಬರಲಿ, ಡಿಎನ್ಎ ರಿಪೋರ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇದ್ದು ಆ ರಿಪೋರ್ಟ್ನಿಂದಾದ್ರೂ ಬಂಗ್ಲೆಗುಡ್ಡೆಯ ಸಪ್ತ ರಹಸ್ಯಗಳು ಹೊರಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.